ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತಿನ ಕತೆ ಶುರು ಮಾಡೋಣ. ಒಂದು ಊರಿನಲ್ಲಿ ಒಬ್ಬ ಕೂಲಿ ಕಾರ್ಮಿಕನಿದ್ದನು. ಅವನು ಪ್ರತಿದಿನ ಮಣ್ಣನ್ನು ಅಗಿದು ತನ್ನ ಕತ್ತೆಯ ಮೇಲೆ ತೆಗೆದುಕೊಂಡು ಪಟ್ಟಣಕ್ಕೆ ಹೋಗಿ ಮಾರಾಟ ಮಾಡುತ್ತಿದ್ದನು. ಹೀಗೆ ಪ್ರತಿದಿನ ಮಾಡಿ ಜೀವನ ನಡೆಸುತ್ತಿದ್ದನು. ಒಂದು ದಿನ ಅವನು ಮಣ್ಣನ್ನು ಅಗೆಯುವಾಗ ಅತ್ಯಮೂಲ್ಯವಾದ ವಜ್ರ ಸಿಗುತ್ತದೆ. ಅದು ಅಷ್ಟು ಅಮೂಲ್ಯವಾದದ್ದು ಎಂದು ತಿಳಿಯದ ಆ ಕಾರ್ಮಿಕನು ಹೊಳೆಯುವ ಕಲ್ಲು ಎಂದು ಅದನ್ನು ತನ್ನ ಕತ್ತೆಯ ಕೊರಳಿಗೆ ಕಟ್ಟುತ್ತಾನೆ. ಒಂದು ದಿನ ಪಟ್ಟಣದ ಹಣ್ಣಿನ ವ್ಯಾಪಾರಿಯೊಬ್ಬನು ಕತ್ತೆಯ ಕೊರಳಿನಲ್ಲಿದ್ದ ಅಮೂಲ್ಯವಾದ ವಸ್ತುವನ್ನು ನೋಡಿ ಅದು ಏನೆಂದು ಆ ಕಾರ್ಮಿಕನಿಗೆ ಕೇಳುತ್ತಾನೆ. ಅದರ ಮೌಲ್ಯ ತಿಳಿಯದ ಆ ಕಾರ್ಮಿಕನು, ಇದು ಒಂದು ಹೊಳೆಯುವ ಕಲ್ಲು, ಅಷ್ಟೇ ಮಣ್ಣನ್ನು ಅಗಿಯುವಾಗ ಸಿಕ್ಕಿತು ಎಂದು ಹೇಳುತ್ತಾನೆ. ಅದನ್ನು ಕೇಳಿದ ವ್ಯಾಪಾರಿಯು, ಅದನ್ನು ನನಗೆ ಮಾರುವೆಯಾ? ಅದಕ್ಕೆ ಪ್ರತಿಫಲವಾಗಿ ನಾನು ನಿನಗೆ 50 ರೂಪಾಯಿಯನ್ನು ನೀಡುತ್ತೇನೆ ಎಂದು ಹೇಳಿ ಅವನಿಗೆ ಹಣವನ್ನು ನೀಡುತ್ತಾನೆ. ಹಣವನ್ನು ಪಡೆದ ಕಾರ್ಮಿಕನು ಅದನ್ನು ವ್ಯಾಪಾರಿಗೆ ನೀಡಿ ಹೊರಟಿ ಹೋಗುತ್ತಾನೆ. ಆ ವ್ಯಾಪಾರಿಯು ಅದನ್ನು ತನ್ನ ಅಂಗಡಿಯ ತಕ್ಕಡಿಗೆ ತೂಗಿ ಹಾಕುತ್ತಾನೆ. ಹೀಗಿರುವಾಗ ಒಂದು ದಿನ ವಜ್ರದ ವ್ಯಾಪಾರಿಯು ಆ ಅಂಗಡಿಗೆ ಬಂದಿರುತ್ತಾನೆ. ಆಗ ಅಲ್ಲಿ ತೂಗಾಗಿದ್ದ ಆ ವಜ್ರವನ್ನು ಕಂಡು ಆಶ್ಚರ್ಯಪಡುತ್ತಾನೆ. ಅದು ಏನೆಂದು ಆ ವ್ಯಾಪಾರಿಯನ್ನು ಕೇಳುತ್ತಾನೆ. ಅವನು, ಅದು ಒಂದು ಹೊಳೆಯುವ ಕಲ್ಲು ಅಷ್ಟೇ ಎಂದು ಉತ್ತರಿಸುತ್ತಾನೆ. ಅದನ್ನು ಕೇಳಿದ ವಜ್ರದ ವ್ಯಾಪಾರಿಗೆ ಆಶ್ಚರ್ಯವಾಗುತ್ತದೆ. ಅದು ವಜ್ರವೆಂದು ತಿಳಿದ ಅವನು ಅದನ್ನು ಕೊಳ್ಳಲು ಇಚ್ಛಿಸುತ್ತಾನೆ. ಆಗ ಅವನು ವ್ಯಾಪಾರಿಯನ್ನು, ಇದನ್ನು ನೀವು ಮಾರಲು ಬಯಸುವಿರಾ ಎಂದು ಕೇಳುತ್ತಾನೆ. ಅದಕ್ಕೆ ಅವನು, ನಾನು ಇದನ್ನು 50 ರೂಪಾಯಿ ಕೊಟ್ಟು ಒಬ್ಬ ಕಾರ್ಮಿಕನಿಂದ ಕೊಂಡುಕೊಂಡಿದ್ದೇನೆ. ನೀವು ಅದಕ್ಕೆ 100 ರೂಪಾಯಿ ಕೊಟ್ಟರೆ ಮಾರುತ್ತೇನೆ ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ಆ ವ್ಯಾಪಾರಿಯೂ ಇಲ್ಲ 80 ರೂಪಾಯಿ ಕೊಡುವುದಾಗಿ ಕೇಳುತ್ತಾನೆ. ಅದಕ್ಕೆ ಒಪ್ಪದ ವ್ಯಾಪಾರಿ ಮಾರಲು ನಿರಾಕರಿಸುತ್ತಾನೆ. ಸರಿ ಎಂದು ಹೊರಟು ಹೋಗುತ್ತಾನೆ. ಮರುದಿನ ಆ ವಜ್ರದ ವ್ಯಾಪಾರಿ ಮತ್ತೆ ಅಂಗಡಿಗೆ ಬಂದು 90 ರೂಪಾಯಿ ಕೊಡುವುದಾಗಿ ಹೇಳುತ್ತಾನೆ. ಅದಕ್ಕೆ ಆ ಹಣ್ಣಿನ ವ್ಯಾಪಾರಿ ಒಪ್ಪಿಕೊಳ್ಳುತ್ತಾನೆ. ಸರಿ ಎಂದು ಅವನು ಸ್ವಲ್ಪ ಸಮಯದ ನಂತರ ಬರುವೆನೆಂದು ಹೊರಟು ಹೋಗುತ್ತಾನೆ. ಅದೇ ಸಮಯಕ್ಕೆ ಮತ್ತೊಬ್ಬ ವ್ಯಾಪಾರಿ ಬಂದು ನೋಡಿ 100 ರೂಪಾಯಿ ಕೊಟ್ಟು ಅದನ್ನು ಕೊಂಡುಕೊಂಡು ಹೊರಟು ಹೋಗುತ್ತಾನೆ. ನಂತರ ಸ್ವಲ್ಪ ಸಮಯದ ಬಳಿಕ ಆ ವ್ಯಾಪಾರಿಯು ಅಲ್ಲಿಗೆ ಬಂದು ಆ ವಜ್ರ ಅಲ್ಲಿ ಇಲ್ಲದಿರುವುದನ್ನು ಕಂಡು ಅಚ್ಚರಿಗೊಂಡು ವಿಚಾರಿಸಿದಾಗ ಆ ವ್ಯಾಪಾರಿಯು ಮತ್ತೊಬ್ಬ ವ್ಯಾಪಾರಿ ಬಂದು 100 ರೂಪಾಯಿ ಕೊಟ್ಟು ತೆಗೆದುಕೊಂಡು ಹೋದರು ಎಂದು ಹೇಳುತ್ತಾನೆ. ಅದನ್ನು ಕೇಳಿದ ಆ ವಜ್ರದ ವ್ಯಾಪಾರಿಯು ಕೋಪಗೊಂಡು, ನೀನು ಎಷ್ಟು ದಡ್ಡ, ಅದು ಬರೀ ಹೊಳೆಯುವ ಕಲ್ಲಲ್ಲ, ಬೆಲೆ ಬಾಳುವಂತಹ ವಜ್ರ, ನೀನು ಅದನ್ನು ಬರೀ 100 ರೂಪಾಯಿಗೆ ಮಾರಿದ್ದೀಯಾ ಎಂದು ಹೇಳುತ್ತಾನೆ. ಅದನ್ನು ಕೇಳಿದ ಹಣ್ಣಿನ ವ್ಯಾಪಾರಿ, ನಿನಗೆ ಅದರ ಬೆಲೆ ಗೊತ್ತಿದ್ದರೂ ನೀನು ಬರೀ 20 ರೂಪಾಯಿಗಾಗಿ ಚೌಕಾಸಿ ಮಾಡಿ ಅದನ್ನು ಕಳೆದುಕೊಂಡಿದ್ದೀಯಾ? ನಿನಗಿಂತ ನಾನೇ ಎಷ್ಟೋ ಮೇಲು ಎಂದು ನಗುತ್ತಾ ಉತ್ತರಿಸುತ್ತಾನೆ. ಅದನ್ನು ಕೇಳಿದ ಆ ವ್ಯಾಪಾರಿಯು ನಿರಾಸೆಗೊಂಡು ತನ್ನ ಸಣ್ಣತನದ ಅರಿವಾಗಿ ತನಗೆ ಸಿಕ್ಕಿದ ಅದ್ಭುತ ಅವಕಾಶವನ್ನು ಕಳೆದುಕೊಂಡಿನೆಲ್ಲ ಎಂದು ಮನಸ್ಸಿನಲ್ಲೇ ಕೊರಗುತ್ತಾ ಅಲ್ಲಿಂದ ಹೊರಡುತ್ತಾನೆ. ನೀತಿ: ಅವಕಾಶಗಳು ಸಿಕ್ಕಾಗ ನಾವು ಅದನ್ನು ಉಪಯೋಗಿಸಬೇಕು. ಅದು ಯಾರಿಗೂ ಕಾಯೋದಿಲ್ಲ. ದುರಾಸೆಯಿಂದ ಅವಕಾಶಗಳನ್ನು ಕಳೆದುಕೊಳ್ಳಬಾರದು.